ಇವತ್ತು ಇ ಎಮ್ ಐಯಿಂದ ಭಾಳ ಪ್ರಾಬ್ಲಮನ್ನು ಫೇಸ್ ಮಾಡ್ತಾಯಿರ್ತಾರೆ. ನೋಡಿ, ಇ ಎಮ್ ಐ ಕಟ್ಟಿದ ತಕ್ಷಣ ಮತ್ತೊಂದು ತಿಂಗಳು ಇ ಎಮ್ ಐ ಬರ್ತಾನೆ ಇರುತ್ತೆ. ಮತ್ತು ಪದೇ ಪದೇ ರಿಪೀಟ್ ಆಗ್ತಾನೇ ಇರುತ್ತೆ. ಬೇಗ ಸಾಲ ಇದು ಬಗೆಹರಿಯೋದಿಲ್ಲ. ಅಂದರೆ ಒಂದಾದ ಮೇಲೆ ಒಂದು ಸಮಸ್ಯೆಗಳನ್ನು ಕ್ರಿಯೇಟ್ ಆಗ್ತಾ ಇರ್ತವೆ. ನೋಡಿ, ಇದಕ್ಕೆ ಏನು ನೀವು ಸೊಲ್ಯೂಷನ್ ಮಾಡಬೇಕು? ಅದಕ್ಕೆ ಹೇಳೋಕ್ಕಿಂತ ಮುಂಚಿತವಾಗಿ ಈ ಶ್ರೀಕೃಷ್ಣನ ಪವರ್ಫುಲ್ ಮಂತ್ರವನ್ನು ನೀವು ನಿಮ್ಮ ಮನಸ್ಸನ್ನು ಹೇಳ್ಕೊಳ್ತಾ, ಅಂದರೆ ಆದಷ್ಟು ಪರಮಾತ್ಮ ಆದಷ್ಟು ನನ್ನ ಸಾಲವನ್ನು ಬಗೆಹರಿಸು, ನನ್ನಲ್ಲಿ ಬಂದಿರತಕ್ಕಂಥ ಕಷ್ಟಗಳನ್ನು ಬಗೆಹರಿಸು ಅಂತೇಳಿ ಈ ಒಂದು ಮಂತ್ರವನ್ನು ಹೇಳ್ಕೊಳ್ತಾ, ಕೃಷ್ಣಾಯ ವಾಸುದೇವಾಯ ಹರಹೇ ಪರಮಾತ್ಮನೇ ಪ್ರಣತಃ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ನೋಡಿ, ಈ ಮಂತ್ರವನ್ನು ನೀವು ಹೇಳ್ಕೊಳ್ತಾ ಒಂದು ಗ್ಲಾಸಿಂದು ಒಂದು ಬಟ್ಲ ತಗೊಂಬಿಟ್ಟು ಆ ಬಟ್ಲದಲ್ಲಿ ನೀರು ಹಾಕಿ, ಆಮೇಲೆ ನೀವು ಅದರೊಳಗಡೆ ಉಪ್ಪನ್ನು ಹಾಕಿ. ನೋಡಿ, ಉಪ್ಪನ್ನು ಹಾಕಿಬಿಟ್ಟು ನೀವು ಅದನ್ನು ಎಲ್ಲೋ ಹೋಗ್ಬಿಟ್ಟು ಮರದ ಕೆಳಗಡೆ ಹೋಗಿ ಅದನ್ನು ಚೆಲ್ಲಿ ಬರೋದಲ್ಲ. ದಯವಿಟ್ಟು ಆ ತಪ್ಪನ್ನು ಮಾಡಬೇಡಿ. ಮರದ ಕೆಳಗಡೆ ಹೋಗಿ ಚೆಲ್ಲಿ ಬರೋಂಗಿಲ್ಲ. ನೀವೇನು ಡೈಲಿ ಫ್ಲಶ್ ಬೇಸಿನಲ್ಲಿ ವಾಶ್ ಮಾಡ್ಕೊತೀರಲ್ವ, ನೋಡಿ ಅಲ್ಲಿ ಹೋಗಿ ನೀವು ಹೋಗಿ ಚೆಲ್ಬಿಡಿ. ಅದು ಚೆಲ್ಬಿಟ್ಟು ಅಲ್ಲೇನು ಮತ್ತೆ ನೋಡೋಕ್ಕೇನು ಹೋಗ್ಬಿಡಿ. ಚೆಲ್ಬಿಟ್ಟು ನೀವು ಕೈ ಬಿಟ್ಬಿಡಿ. ನೋಡಿ, ಆಮೇಲೆ ನೀವು ನೋಡಿ, ಆಮೇಲೆ ನಿಮಗೆ ತಾನೇ ಹೆಂಗೆ ಉಪ್ಪು ನೀರಿನಲ್ಲಿ ಕರಗೋಯ್ತೋ ಹಾಗೆ ನಿಮ್ಮ ಇ ಎಮ್ ಐ ಸಾಲ ಆದಷ್ಟು ಬೇಗ ಎಲ್ಲ ಕರಿಕೆಂತ ಬರುತ್ತೆ. ಎಲ್ಲ ಸಾಲ ಎಲ್ಲ ಇ ಎಮ್ ಐ ಎಲ್ಲ ಬಗೆಹರಿದ್ಬಿಟ್ಟು ನಿಮಗೆಲ್ಲ ಪರಿಹಾರ ಆಗುತ್ತೆ. ನೋಡಿ, ಈ ಕಾರ್ಯವನ್ನು ನೀವು ಮಾಡಿ ನೋಡಿ, ನಿಮಗೆ ನಿಜವಾಗ್ಲೂ ಪರಿಹಾರ ಸಿಕ್ಕೇ ಸಿಗುತ್ತೆ. ನಮಸ್ಕಾರ.